ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗನ್ನು ಸದ್ದು ಮಾಡಿದೆ. ಜೈಲಿನಿಂದ ಎಸ್ಕೇಪ್ ಆದಂತಹ ಕೈದಿಯನ್ನ ಹಿಡಿಯೋದಕ್ಕೋದಂತಹ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ದಂತಹ ಕೈದಿಯ ಕಾಲನ್ನ ಹೊಕ್ಕಿದೆ ಪೊಲೀಸರ ಗುಂಡು. ಕೈದಿ ಸಂತೋಷ್ ಕಾಲಿಗೆ ಗುಂಡನ್ನು ಹೊಡೆದು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕೈದಿಯನ್ನು ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದಂತೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಕೈದಿಯ ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದೇವೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಗಾಯಗೊಂಡಂತಹ ಕೈದಿ ಸಂತೋಷ ಇದಾನಲ್ಲ, ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಚಿಕಿತ್ಸೆ ಕಂಪ್ಲೀಟ್ ಆದ ನಂತರ ಮತ್ತೆ ಕೇಂದ್ರ ಕಾರಾಗೃಹಕ್ಕೆ ತೆಗೆದುಕೊಂಡು ಹೋಗಿ ಬಿಡಲಾಗುತ್ತೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಒಂದು ಕಡೆ ಗುಂಡೇಟನ್ನು ತಿಂದಂತಹ ಕೈದಿ ಸಂತೋಷ ಆಸ್ಪತ್ರೆಯ ಬೆಡ್ ಮೇಲಿರುವಂತಹ ದೃಶ್ಯ, ಮತ್ತೊಂದು ಕಡೆ ಪೊಲೀಸರು ಈ ಫೈರಿಂಗ್ ಆದ ನಂತರ ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಬಿಟ್ಟಿದ್ದಾರೆ. ಈಗ ಆತನನ್ನು ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಆಗ್ತಾ ಇದೆ. 2-3 ಜನ ಪರಾರಿಯಾಗಿದ್ದರು. ಕೇಂದ್ರ ಕಾರಾಗೃಹದನ್ನು ಹಾರಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. CCTV ಫುಟೇಜನ್ನು ಆಧರಿಸಿ ಇವರಿರುವಂತಹ ಜಾಗಕ್ಕೆ ಪೊಲೀಸರು ಹೋದಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಜಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಭೇಟಿ ಕೊಟ್ಟಿದ್ದಾರೆ. ಗಾಯಗೊಂಡಂತಹ ಪೇದೆ ಹಾಗೂ ಆರೋಪಿಯ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಕೈದಿ ಸಂತೋಷನ ಕಾಲಿಗೆ ಫೈರಿಂಗ್ ಮಾಡಿರೋದ್ರ ಬಗ್ಗೆ ಡಾಕ್ಟರ್ ಶರಣಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಕಾರಾಗೃಹದಿಂದ 3 ಜನ ಕೈದಿಗಳು ತಪ್ಪಿಸ್ಕೊಂಡಿದ್ರು. ಕೈದಿಗಳ ಪತ್ತೆಗೆ ಕಲಬುರಗಿ, ಬೀದರ್ ಪೊಲೀಸರ ತಂಡವನ್ನು ನಾವು ರಚನೆ ಮಾಡಿದ್ವಿ. ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೈದಿಗಳಿದ್ದ ಬಗ್ಗೆ ಮಾಹಿತಿ ಇತ್ತು. ಬಂಧಿಸೋದಕ್ಕೆ ಹೋದಾಗ ಸಿಬ್ಬಂದಿಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಈ ವೇಳೆ ಆತ್ಮರಕ್ಷಣೆಗಾಗಿ ಆತನ ಕಾಲಿಗೆ ಗುಂಡನ್ನು ಹೊಡೆದಿದ್ದಾರೆ ಪೊಲೀಸರು. ಪರಾರಿಯಾದಂತಹ ಇನ್ನಿಬ್ಬರು ಕೈದಿಗಳಿಗಾಗಿ ಹುಡುಕಾಟವನ್ನು ಮುಂದುವರಿಸಿದ್ದೇವೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಕಲಬುರಗಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹಿಂಗೆ. ಪರಾರಿ ಆದಾಗಲಿಂದನೂ ಕೂಡ ಏನು ಆರೋಪಿಗಳಿದ್ದಾರೆ, ನಾವೆಲ್ಲ ಕಡೆ ತೀವ್ರ ಶೋಧನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಮೇನ್ ರೋಡಿಗೆ ಎಲ್ಲೂ ಬಂದಿರಲಿಲ್ಲ. ಎಲ್ಲ ಕಡೆನೂ ಕೂಡ ಅವರು ಏನು ಈ ಫೀಲ್ಡ್ಗಳಿದೆ, ಅಗ್ರಿಕಲ್ಚರ್ ಫೀಲ್ಡ್ಗಳ ಮುಖಾಂತರ ಒಂದು ತಲೆಮರೆಸ್ಕೊಂಡು ಮೂವ್ಮೆಂಟ್ ಆಗ್ತಾಯಿದ್ರು. ನಮ್ಮ ಮಾಹಿತಿ ಪ್ರಕಾರ ಏನಾಗಿದೆ, ಇವರು ಏನು ಪರಾರಿ ಆದರು, ಪರಾರಿ ಆದ ನಂತರ ಫಸ್ಟ್ 2 ಟೀಮ್ ಸ್ಪ್ಲಿಟ್ ಆಗ್ತಾರೆ. ಆಮೇಲೆ ಎರಡು ಜನ ಏನು ಮೂವ್ಮೆಂಟ್ ಆಗ್ತಾರೆ ಅವರು ಕೂಡ ಮತ್ತೆ ಸ್ಪ್ಲಿಟ್ ಆಗಿ ಒಬ್ಬಂಟಿಯಾಗಿ ಓಡಾಡ್ತಾಯಿದ್ರು. ಬೆಳಗಿನ ಜಾವ ಇವತ್ತು ಫರ್ತಾಬಾದ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಅವರಿಗೆ ಒಂದು ಮಾಹಿತಿ ಬರುತ್ತೆ. ಏನು ಇದು ಹುಮ್ನಾಬಾದ್ ರಿಂಗ್ ರೋಡ್ ನಂತರ ಹುಮ್ನಾಬಾದ್ ಕಡೆ ಹೋಗೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಲ್ಲಿ ಇವರ ಒಬ್ಬನ ಸಸ್ಪೆಕ್ಟ್ನ ಒಂದು ಮೂಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಅವನಿಗೆ ಹಿಡ್ಲಿಕ್ಕೆ ಹೋದಾಗ ಅವನು ತಕ್ಷಣ ನಮ್ಮ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಕೂಡ ಅವನು ಸರೆಂಡರ್ ಆಗಲ್ಲ ಮತ್ತು ಗಾಳಿಯಲ್ಲಿ ಒಂದು ರೌಂಡ್ ಫೈರ್ ಮಾಡಿ ಅವನ ಮೇಲೆ ಒಂದು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ಲಿಂದ ಫೈರ್ ಮಾಡಿದ್ದಾರೆ. ಅವನ ಬಲಗಾಲಿಗೆ ಗಾಯ ಆಗಿದೆ. ನಮ್ಮ ಏನು ಇಂಜೂರ್ಡ್ ಸ್ಟಾಫ್ ಇದ್ದಾರೆ, ಕಲ್ಯಾಣಿ ಮತ್ತು ಪ್ರಕಾಶ್ ಅಂತ ಇಬ್ಬರು ಸ್ಟಾಫ್ ಇದ್ದಾರೆ. ಇಬ್ಬರನ್ನು ಕೂಡ ನಾವು ಇಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ಶಿಫ್ಟ್ ಮಾಡಿದ್ದೀವಿ. ಇಂಜೂರ್ಡ್ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಮತ್ತು ಏನು ಇವನು ತಲೆಮರೆಸ್ಕೊಂಡಿದ್ದ ಒಬ್ಬ ಆರೋಪಿ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರವೀಣ್ ರೆಡ್ಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಜೈಲಿನಿಂದ ಎಸ್ಕೇಪ್ ಆದಂತಹ ಕೈದಿಯನ್ನು ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿ. ಪ್ರೇಮ್ ಕುಮಾರ್, ಏನಂದರೆ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ನಿನ್ನೆ 3 ಜನ ಕೈದಿಗಳು ಪರಾರಿಯಾಗಿದ್ದರು. ಇದು ರಾಜ್ಯಾದ್ಯಂತ ತೀವ್ರ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿತ್ತು. ಯಾಕಂದರೆ ಗೃಹ ಸಚಿವರ ತವರಲ್ಲೇ ಖಾಕಿ ಯಾವ ರೀತಿ ಎಡುತ್ತಾ ಇದೆ ಅಂತ. ಸೊ ಅದಾದ ಬಳಿಕ ಕಲಬುರಗಿ ಮತ್ತು ಬೀದರ್ ಪೊಲೀಸರು ಮತ್ತು ಕಲಬುರಗಿ SP 3 ಜನ ಜಂಟಿಯಾಗಿ ಈ ಒಂದು ಆರೋಪಿಗಳನ್ನು ಒಂದು ಯಾವುದೇ ಕಾರಣಕ್ಕೂ ಕೂಡ ಬಂಧನ ಮಾಡಲೇಬೇಕು ಅಂತ ಇವತ್ತು ಬೆಳಗ್ಗೆ ಏನಂದರೆ ಸುಮಾರು 5 ಗಂಟೆ ಸುಮಾರಿಗೆ ಏನಂದರೆ ಕಲಬುರಗಿಯ ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾ ಬಳಿ ಏನಂದರೆ ಪರಾರಿಯಾದಂತಹ 3 ಕೈದಿಗಳೇನಿದ್ದಾರೆ, ಸಾಗರ್ ಮತ್ತು ಇನ್ನೊಬ್ಬರು ಸಂತೋಷ್ ಅಂತ ಸೇರಿದಂತೆ ಒಟ್ಟು 3 ಜನರಲ್ಲಿ ಸಂತೋಷ್ ಎಂಬ ಕೈದಿ ಏನಿದ್ದಾನೆ ಆತ ಕಪ್ಪನೂರು ಇಂಡಸ್ಟ್ರಿಯಲ್ ಏರಿಯಾದ ಬಳಿ ಅವಿತ್ಕೊಂಡು ಕುಳಿತಿರುವ ಮಾಹಿತಿಯನ್ನು ಪೊಲೀಸರಿಗೆ ಬರುತ್ತೆ. ಅದಾದ ಬಳಿಕ ಫರ್ತಾಬಾದ್ CPI ಆದಂತಹ ಹುಸೇನ್ ಬಾಷಾ ಮತ್ತು ಅವರ ತಂಡ ಏನಂದರೆ ಆ ಆರೋಪಿಯನ್ನು ಬಂಧಿಸಲು ಆ ಒಂದು ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿರುವಂಥ ಸಂದರ್ಭದಲ್ಲಿ ಏನಂದರೆ ಆರೋಪಿಯನ್ನು ಕಂಡ ಕೂಡಲೇ ಒಂದು ಪೊಲೀಸರು ಬಂಧನಕ್ಕೆ ಮುಂದಾಗ್ತಾರೆ. ಆದರೆ
ಈ ಸಂದರ್ಭದಲ್ಲಿ ಜೈಲಿನಿಂದ ಎಸ್ಕೇಪ್ ಆಗಿ ಬಂದಂತಹ ಏನು ಆರೋಪಿ ಇದ್ದಾನೆ ಸಂತೋಷ್, ಆತ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ ಮತ್ತು ಕಲ್ಯಾಣಿ ಎಂಬ ಪೊಲೀಸರ ಒಂದು ಬಲಗೈಗೂ ಕೂಡ ಏನಂದರೆ ಆಯುಧಗಳಿಂದ ಹಲ್ಲೆ ಮಾಡಿದ ಪರಿಣಾಮವಾಗಿ ಆತನಿಗೆ ಗಾಯ ಆಗುತ್ತೆ. ಈ ವೇಳೆ ಹುಸೇನ್ ಬಾಷಾ ಏನಂದರೆ ಒಂದು ಮೊದಲನೇದಾಗಿ ಏರ್ ಫೈರ್ ಮಾಡ್ತಾರೆ, ಅಂದರೆ ಕೂಡಲೇ ನೀವು ಶರಣಾಗತಿ ಆಗಿ ಅಂತ. ಆದರೆ ಆರೋಪಿ ಮಾತ್ರ ಮತ್ತೋರ್ವ ಪೇದೆಯ ಮೇಲೆ ಹಲ್ಲೆಗೆ ಮುಂದಾದಂಥ ಸಂದರ್ಭದಲ್ಲಿ ಸೆಲ್ಫ್ ಡಿಫೆನ್ಸ್ಗಾಗಿ ಏನಂದರೆ ಆತನ ಆರೋಪಿಯ ಬಲಗಾಲಿಗೆ ಗುಂಡು ಹೊಡೆಯಲಾಗಿದೆ. ಸದ್ಯ ಘಟನೆಯಲ್ಲಿ ಅಂದರೆ ಇಬ್ಬರು ಪೇದೆಗಳು ಕೂಡ ಗಾಯಗೊಂಡಿದ್ದು, ಇಬ್ಬರು ಪೇದೆಗಳನ್ನು ಮತ್ತು ಈಗಾಗಲೇ ಗುಂಡೇಟು ತಿಂದಂತಹ ಆರೋಪಿಯಾದಂತಹ ಸಂತೋಷ್ ಅವರೆಲ್ಲರನ್ನೂ ಕೂಡ ಈಗ ಕಲಬುರಗಿಯ ಟ್ರಾಮಾ ಕೇರ್ನಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಒಟ್ಟು ಏನಂದರೆ 3 ಜನ ಆರೋಪಿಗಳೇನು ಪರಾರಿಯಾಗಿದ್ರಲ್ಲೂ ಆ ಪರಾರಿಯಾದಂತಹ ಒಂದು ಆರೋಪಿಗಳಲ್ಲಿ ಸಂತೋಷ್ ಈಗಾಗಲೇ ಏನಂದರೆ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ. ಆದರೆ ಇನ್ನುಳಿದಂತಹ ಇಬ್ಬರು ಆರೋಪಿಗಳಾದಂತಹ ಸಾಗರ್ ಮತ್ತೋರ್ವ ಆರೋಪಿ ಏನಂದರೆ ಇಬ್ಬರಿಗಾಗೂ ಕೂಡ ಈಗ ಪೊಲೀಸರು ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ ಏನಂದರೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಶರಣಪ್ಪ ಮತ್ತು DCP ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.